ಸ್ಯಾರಿ ಕಲರು ಸಾರಿ ಯಾವ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀರಾ ಆ ಕಾಸ್ಟ್ಯೂಮ್ ಕಲರ್ ಇನ್ನೂ ನೆಟ್ಟೆಡ್ ಟೈಪ್ ಬೇಕು ಅಂತಂದರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೋಗಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತಂತ ಗೊತ್ತಿಲ್ಲ ನನಗೆ. ಜಸ್ಟ್ ಒಂದು ಸಿಂಪಲ್ಲಾಗಿ ಹಂಗೆ ಬಂತು. ಸಿಂಪಲ್ ಒಂದು ಐ ಮೇಕಪ್ ವಿತ್ ಸ್ಪೈಡರ್ ಮ್ಯಾನ್ದು ಇದಿರುತ್ತಲ್ವ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತೊಗೊಂಡಿದ್ದೀನಿ, ಆ ಕಂಟೆಂಟ್ ತೊಗೊಂಡಿದ್ದೀನಿ. ಸುಮ್ಮನೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಈಸಿಯಾಗಿ ಹೇಗೆ ಐ ಮೇಕಪ್ ಮಾಡೋದು ಅಂತ ಅವ್ರು ನೋಡಿದ್ದೀನಿ ಅದರಲ್ಲಿ. ಸೊ ಜಸ್ಟ್ ವೈ ನಾಟ್, ನಾನು ಟ್ರೈ ಮಾಡೋಣ ನನ್ನ ವೀಡಿಯೋದಲ್ಲಿ ಅಂಥೇಳಿ ಇವತ್ತು ಅದೇ ಒಂದು ಕಂಟೆಂಟ್. ಓಕೆ ಫ್ರೆಂಡ್ ಬಂತು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಏನು ಮಾಡಬೇಕಂದ್ರೆ ನಾನೀಗ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೇರ್ ಟ್ರೈ ಮಾಡ್ಕೊಳ್ಳೋಣ. ಅದನ್ನು ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ವೈಪ್ಸ್ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಹೆಲ್ತ್ ಬಂದ್ಬಿಟ್ಟು ಹಿಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ನಂದಂತೂ. ಅದಕ್ಕೆ ಯಾಕಂದರೆ ಐಸ್ ಕ್ರೀಮ್ಸ್ ಎಲ್ಲ ಜಾಸ್ತಿ ತಿಂತೀನಿ ನಾನು. ಸೊ ಬೇರೆ ಇಲ್ಲಿ ಫೇಸ್ ಮಾತ್ರ ಅಲ್ಲ, ಕ್ಲೀನಾಗಿ ಇಲ್ಲಿ ಕೂಡ ಕ್ಲೀನ್ ಮಾಡ್ಕೊಳ್ಳಿ ವೈಪ್ಸಲ್ಲಿ. ಕ್ಲೀನಾಗಿ ವೈಪ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ನನಗೆ ವೀಡಿಯೋ ಮಾಡಬೇಕು ಅನಿಸುತ್ತೆ. ಅಲ್ದಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಯಾಕೋ ನನಗೇನೋ ಒಂಥರ ಅಂದರೆ ಹೆಂಗಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಈ ವಿಡಿಯೋ ಮಾಡೋರಿಗೆಲ್ಲ ಏನಾಗುತ್ತೆ ಅಂದರೆ ಏನೋ ಒಬ್ಬೊಬ್ಬರೇ ಮಾತಾಡೋದು ಒಂದು ಫೀಲ್ ನನಗೆ ರಿಯಲಿ ಬರುತ್ತೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಅಷ್ಟು ನಾನು ಲೈಕ್ ಮಾಡಲ್ಲ. ಬಟ್ ಒಂದಂತೂ ಯೂಟ್ಯೂಬ್ ಮಾಡೋರಿಗೆ ಅದಂತೂ ನನ್ನ ಇದರಲ್ಲಿ ಏನು ಗೊತ್ತಾಯ್ತು, ಶಾರ್ಟ್ಸ್ ಮಾಡಿದ್ರೆ ಅಷ್ಟು ಬೇಗ ರೀಚ್ ಸಿಕ್ಕಲ್ಲ ನಿಮಗೆ. ತಪ್ಪಿದ್ರೆ ಅಷ್ಟು ನೀವು ಎವ್ರಿಡೇ ಪೋಸ್ಟ್ ಮಾಡ್ತಾನೇ ಇರಬೇಕು. ಎವ್ರಿಡೇ ನಾವು ಒಂದು ಲೆವೆಲ್ಗೆ ರೀಚ್ ಆಗೋವರೆಗೂ ಎವ್ರಿಡೇ ಪೋಸ್ಟ್ ಮಾಡಬೇಕು. ಪ್ಲಸ್ ಆಮೇಲೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಮಾಡಬೇಕು. ನೀವು ಯಾವುದ್ರಲ್ಲಿ ಇಂಟ್ರೆಸ್ಟ್, ಮೇಕಪ್ಪಲ್ಲಾದರೆ, ಅಡುಗೆಯಲ್ಲಾದರೆ, ಯಾವುದ್ರಲ್ಲಾದ್ರೂ ಮಾಡ್ಬೋದು. ಮಾಡ್ಬೋದು. ಕೆಲವೊಬ್ರು ನೀನೇ ಮಾಡಲ್ಲ, ನೀನೇ ಬಂದು ಹೇಳ್ತಾ ಇದ್ದೀಯ ಅಂತ. ಸೊ ನನಗೆ ಗೊತ್ತಿರೋ ಒಂದು ಸ್ವಲ್ಪ ನಾಲೆಜಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮಾಡೋರು ಹಂಗೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಒರೆಸ್ಕೊಂಬಿಡ್ಬೇಕು. ಫೇಸ್ ಕ್ಲೀನ್ ಮಾಡಿಕೊಂಡು ಬೇರೆಯವ್ರು ಹೆಂಗೆ ಮೇಕಪ್ ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಮೇಕಪ್ ಫಿಕ್ಸರ್ ತಗೊತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಲಿ ಮೇಕಪ್ ಫಿಕ್ಸರು. ಕ್ಲೀನಾಗಿ ಹಿಂಗೆ ಡ್ರೈ ಆದಮೇಲೆ ಡ್ರೈ ಆಗಬೇಕು. ಅದೆಲ್ಲ ಏನು ಗೊತ್ತಾ, ಇದು ತಮ್ನೇಲ್ ಗಿಡೋದಕ್ಕೆ ಫೋಟೋಸ್ ಕ್ಲಿಕ್ ಮಾಡ್ತಾಯಿದ್ದೆ. ಸೊ ಅದು ಚೆನ್ನಾಗಿ ಹಿಂಗೆ ಡ್ರೈ ಆಗೋದಕ್ಕೆ ವೆಯ್ಟ್ ಮಾಡಿ. ಅದಾದಮೇಲೆ ತಮ್ನೇಲ್. ಓಕೆ, ಮಿಸ್ಟೇಕ್ ಆದರೆ ಕ್ಷಮಿಸಿ. ಯು ಡೋಂಟ್ ಡಿಸ್ಟರ್ಬ್ ಮೀ ಇನ್ ಸೇಮ್. ಅದಾದಮೇಲೆ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ. ಸನ್ಸ್ಕ್ರೀನ್ ನಿಮ್ದು ಯಾವುದು ಬ್ರ್ಯಾಂಡ್ ಇದೆಯೋ ಅದು ಸನ್ಸ್ಕ್ರೀನ್ ಹಾಕ್ಕೊಳ್ರಿ. ನಾನು ಯೂಸ್ ಮಾಡೋದು ಹೇಳಲ್ಲ, ಪ್ರಮೋಷನ್ಗಳು ಬಂದರೆ ಹೇಳ್ತೀನಿ ಮುಂದಿನ ಇದ್ರ ದಿನದಲ್ಲಿ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿ. ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಹಚ್ಕೊಳ್ಳಿ ಚೆನ್ನಾಗಿ. ಕತ್ತು ಕೆಳಗಡೆ, ಕಣ್ಣು ಕೆಳಗಡೆ, ವಿತಿನ್ ಇಲ್ಲಿ ಕೂಡ ಇಯರ್ಸ್ಗೆ ಕೂಡ. ಆಯಿತಾ? ಇಷ್ಟ ಆಯಿತಾ? ಇಷ್ಟ ಆದಮೇಲೆ ನೀವೇನು ಮಾಡಬೇಕು ಅಂದರೆ, ನೀವು ಯೂಸ್ ಮಾಡೋದು ಕ್ರೀಮ್ ಯಾವುದಾದ್ರು ಇದ್ದರೆ ಯೂಸ್ ಮಾಡಿ.
ನಾನು ಸದ್ಯಕ್ಕೆ ಇವತ್ತು ನಾನು ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಇದಕ್ಕೆ ಹೋಗ್ತಾಯಿದ್ದೀನಿ, ಕನ್ಸೀಲರ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಎಲ್ಲಿ ಕನ್ಸೀಲರು ಕನ್ಸೀಲರ್ಗೆ ಹೋಗ್ತೀನಿ ನಾನು. ನೋಡಿ, ಆಫ್ರಿಕನ್ಸ್ ಎಲ್ಲ ಹಿಂಗೆ ಇಟ್ಕೊತಾರಲ್ಲ ಆ ಥರ ಡಾಟ್ಗಳು ಇಟ್ಕೊಳ್ಳಿ. ಹಿಂಗೆ ಯಾಕೆನಾ ನಂಗೆ ಜಾಸ್ತಿ ಮೇಕಪ್ ಇಷ್ಟ ಆಗಲ್ಲ. ಜಸ್ಟ್ ಇದಕ್ಕೆ ಈ ಐಸ್ ಮೇಲೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಯಾವುದು ಯೂಸ್ ಮಾಡ್ತೀರೋ ಬ್ರಷ್ ಅದ್ರನ್ನಾಗೆ ಯೂಸ್ ಮಾಡಿ ಹಿಂಗೆ ಚೆನ್ನಾಗಿ ಹಿಂಗೆ ಬ್ಲೆಂಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇದು ಮೇಕಪ್ ಬ್ಲೆಂಡರ್ ಇಲ್ಲ, ಸೊ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಈ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತೈತಾ ನಿಮಗೆ? ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆನಾ? ನೀವು ನನ್ನ ಮುಖಕ್ಕೆ ಮೊದಲಿದ್ದಕ್ಕೂ ಇವಾಗಿರೋದಕ್ಕೂ ಡಿಫ್ರೆನ್ಸ್ ಚೆನ್ನಾಗೇ ನೋಡ್ಬೋದು. ಜಾಸ್ತಿ ಇದು ನಾನು ಕನ್ಸೀಲರ್ ಇಲ್ಲಿ ಅಂಡರ್ ಐಸ್ ಸ್ವಲ್ಪ ಏನು ನಾನು ಜಾಸ್ತಿ ಮೊಬೈಲ್ ನೋಡಿ ಸ್ವಲ್ಪ ಡಾರ್ಕ್ನೆಸ್ ಬಂದಿದೆ. ಸೊ ಇಲ್ಲಿ ಮತ್ತು ಎಲ್ಲಿ ನಿಮಗೆ ಡಾರ್ಕ್ ಅನಿಸುತ್ತೋ ಅಲ್ಲಿ ಸ್ವಲ್ಪ ಹಾಗೆ ಅಪ್ಲೈ ಮಾಡಿ. ನೋಡಿ, ಆಯಿತಾ? ಈಗ ನೆಕ್ಸ್ಟು ಇದು ಏನು ಹೇಳ್ರಿ, ಮರ್ತೋಗಿದ್ದೀನಿ. ಫೌಂಡೇಶನ್ ಮರ್ತೋಗಿಲ್ಲ, ಹೆಸರು ಹೇಳೋಕ್ಕೆ ಬಂದಿಲ್ಲ ನನಗೆ. ಫೌಂಡೇಶನ್ ಹಾಕ್ಕೊಳ್ರಿ. ಇದನ್ನೂ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ನಾನು ಜಾಸ್ತಿ ತಗೊತಾನೆ ಇಲ್ಲ ಅಲ್ಲ, ನಾನು ಟ್ರೈ ಮಾಡ್ತಾಯಿದ್ದೀನಪ್ಪ ದಿನ ಮಾಡೋಣ ಅಂತ, ರಿಯಲ್ಲಿ ಆಗ್ತಾಯಿಲ್ಲ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಅದ್ರ ತಕ್ಕನಂಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತಪ್ಪ ವೀಡಿಯೋಸ್ ಮಾಡೋಕ್ಕೆ. ಅಟ್ಲೀಸ್ಟ್ ರೀಲ್ಸ್ ಆದರೂ ಮಾಡಿದ್ರೆ ಒಂದು 50-60 ಈ ಥರ ವ್ಯೂಸ್ ಬಂದರೆ ಏನೋ ಒಂದು ಮಾಡಿದ್ದಕ್ಕೆ ಎಕ್ಸ್ಕ್ಯೂಸ್ ಮೀ, ಮಾಡಿದ್ದಕ್ಕೂ ಒಂದು ನಮಗೆ ಖುಷಿ ಇರುತ್ತೆ. ಅಷ್ಟಾದರೂ ಬಂತಲ್ಲ ಅಂತ. ವೀಡಿಯೋ ಮಾಡೋದ್ರಲ್ಲಿ 1 ವ್ಯೂಸು 2 ವ್ಯೂಸು ಈ ಥರ ಎಲ್ಲ ಬಂದರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಬರುತ್ತಾ? ನೀವೇ ಹೇಳಿ. ಇಲ್ಲ ಹಂಗೆ ನನಗೂ ಆಗಿರೋದು. ಪರವಾಗಿಲ್ಲ, ವ್ಯೂಸ್ ಬಂದಿಲ್ಲ ಅಂದ್ರೂ ನಾನು ಟ್ರೈ ಮಾಡ್ತೀನಿ. ಸೊ ನನ್ನಿಂದ ಏನಾದರೂ ನಿಮಗೆ ಕಲಿಯೋದಿದ್ದರೆ ಕಲ್ತ್ಕೊಳ್ಳಿ, ನಿಮ್ಮ ಇಷ್ಟ ಇದ್ದರೆ. ಇಲ್ಲ ನಾನು ಏನಾದರೂ ಡಿಫ್ರೆಂಟಾಗಿ ನಿಮಗೆ ನೀವು ನೋಡ್ದಂಗೆ ನನ್ನ ವೀಡಿಯೋಸ್ ಶಾರ್ಟ್ಸ್ ನೋಡ್ದಂಗೆ ನಾನು ಡಿಫ್ರೆಂಟಾಗಿ ಏನಾದರೂ ಮಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಏನಾನ ಥಾಟ್ ಬಂತಂದರೆ ಇದು ಅಷ್ಟೇ. ಫೌಂಡೇಶನ್ನನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡಿದ್ಮೇಲೆ ಬೇರೆ ಇದು ತಗೊಂಡು, ಇಯರಿಂಗ್ ಚೆನ್ನಾಗಿದೆ. ಸೊ ಇದಾದಮೇಲೆ ಓಕೆ, ಇದಾದಮೇಲೆ ಇದು ತಗೊಳ್ರಿ. ಏನು ತಗೊಳ್ಳಿ? ಕಾಂಪ್ಯಾಕ್ಟ್ ಪೌಡ್ರ್ ತಗೊಳ್ಳಿ. ಓಕೆನಾ? ಕಾಂಟರ್ ಇಲ್ಲ, ಇನ್ನು ಮೇಕಪ್ ಕಾಂಟರ್ ಕಾಣಿಸ್ತಾ ಇಲ್ಲ. ಸೊ ಅದಾದಮೇಲೆ ಕಾಂಟರ್ ಕಾಣಿಸ್ತಾ ಇಲ್ಲ ಅಂದರೆ ಈ ಥರ ಕಾಂಟರ್ ಮಾಡ್ತಾರಲ್ಲ ಅದು ಕಾಣಿಸ್ತಾ ಇಲ್ಲ. ಅದು ಹುಡುಕನು ದಟ್ಟಲ್ಲ ಲೈಟ್. ಆಮೇಲೆ
ಕಾಂಪ್ಯಾಕ್ಟ್ ಪೌಡರು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು, ಯಾವ್ದು ಯೂಸ್ ಮಾಡ್ತೀರಾ ಆ ಕಾಂಪ್ಯಾಕ್ಟ್ ಪೌಡ್ರು ಕ್ಲೀನಾಗಿ ಹಿಂಗೆ ತಗೊಂಡು ಇಲ್ಲಿ ಲೈಟ್ ಬೆಳಕಿಗೆ ಫೇಸ್ಗೂ ಇದಕ್ಕೂ ಒಂಥರ ಇದು ಕಾಣಿಸ್ತೈತೆ ನಿಮಗೆ, ಏನಂತರ ಡಿಮ್ ಬ್ಲ್ಯಾಕ್ ಆ ಥರ ಕಾಣಿಸ್ತೈತೆ. ಆ್ಯಕ್ಚುಲಿ ಕರೆಂಟ್ ಹೋಗಿದೆ, ಫೋಕಸ್ ಲೈಟ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಾಯಿತಾ. ಮೇನು ನೀವು ಐ ಮೇಕಪ್ ಕರೆಕ್ಟಾಗಿ ನೀವು ಮೇಕಪ್ ಮಾಡಿಬಿಟ್ರೆ ಆಲ್ಮೋಸ್ಟು ಐ ಮೇಕಪ್ ಒಂದು ಫಿನಿಶಿಂಗ್ ಕೊಟ್ಟರೆ ನೀವು ಆಲ್ಮೋಸ್ಟ್ ಮೇಕಪ್ ಸೆಟ್ ಆಯಿತು ಅಂತಲೇ ಅರ್ಥ. ಸೊ ಯಾರಾದರೂ ತುಂಬ ವರ್ಷದಿಂದ ವೀಡಿಯೋಸ್ ಮಾಡೋರಿದ್ದರೆ ನನ್ನ ವೀಡಿಯೋ ನೋಡಿ ನಿಮಗೇನಾದರೂ ಸಜೆಸ್ಟ್ ಮಾಡಬೇಕಂದ್ರೆ ಸಜೆಸ್ಟ್ ಮಾಡಿ. ಸೊ ಅದರಿಂದ ನಾವು ನಿಮ್ಮನ್ನು ನೋಡಿ ಕಲ್ತ್ಕೊಬೋದು ಹೇಗೆ ಕ್ರಿಯೇಟರ್ ಆಗಬೇಕು ಅಂತ. ಯಾರಾದರೂ ನಮ್ಗೆ ಹೇಳಿದ್ರೆ ಅಲ್ವಾ ಗೊತ್ತಾಗೋದು ಇಂಥವೆಲ್ಲ. ಯಾಕಂದರೆ ನಾವು ಏನಂತಾರೆ ಈ ಫೀಲ್ಡಲ್ಲಿ ನಾವು ಹೊಸಬ್ರಲ್ವಾ, ಆವಾಗ ಇದನ್ನು ಫಾಲೋ ಮಾಡ್ಕೊಂಡು ಇದನ್ನಲ್ಲಿ ಇರೋರು ನಮಗೇನ ಹೇಳಿದ್ರೆ ಸೊ ಹಿಂಗಾಯಿತು. ಕಾಂಪ್ಯಾಕ್ಟ್ ಪೌಡ್ರ್ ಹಾಕ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಐಬ್ರೋ ಫಿಲ್ ಮಾಡ್ಕೊಳ್ಳಿ. ಐಬ್ರೋ ಫಿಲ್ ಮಾಡ್ಕೊಳ್ಳಿ. ಹಿಂಗೆ ತಗೊಂಡು ಇಲ್ಲ ಮಿರರ್ ಈ ಥರ ಯಾವುದಾದ್ರೂ ಈ ಥರ ಮಿರರ್ ತಗೊಂಡು ಐಬ್ರೋ ಫಿಲ್ ಮಾಡ್ಕೊಳ್ಳಿ. ನಿಮ್ಮನ್ನು ನೋಡ್ಕೊಂಡು ಐಬ್ರೋ ಫಿಲ್ ಮಾಡೋಕ್ಕಾಗಲ್ಲ, ತಿನ್ನಾಗಿದೆ ನನ್ನ ಐಬ್ರೋ, ಸ್ವಲ್ಪ ತಿಕ್ಕಾಗಿ ಮಾಡೋಣ. ಓಕೆ, ಈಗ ಡಿಫ್ರೆನ್ಸ್ ಗೊತ್ತಾಗ್ತದಾ ನನ್ನ ಈ ಐಬ್ರೋಕ್ಕೂ ತುಂಬ ಐಬ್ರೋ ಇದೆ ಅಂದರೆ ಅಷ್ಟು ಇದಾಗಿಲ್ಲ ಅಂತ, ವಾಟ್ ತಿನ್ನಾಗಿದೆ ಅಂತ. ಓಕೆನಾ? ಜಾಸ್ತಿ ಆಯ್ತಲ್ಲ. ಓಕೆ, ಜಾಸ್ತಿ ಆದರೆ ಏನು ಮಾಡಬೇಕು ನೀವು ವೈಪ್ಸ್ ಇರುತ್ತಲ್ಲ ಸ್ವಲ್ಪ ಲೈಟಾಗಿ ಹಿಂಗೆ ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಪ್ಯಾಕ್ಟ್ ಪೌಡ್ರ್ ಹೋಯ್ತು, ಈಗ ಅದು ಆಮೇಲೆ ಸರಿ ಮಾಡೋಣ. ಸೊ ಈಗ ನೋಡ್ಬೋದು ಚೆನ್ನಾಗೈತಲ್ವಾ. ಈಗ ನಿಮಗೆ ಗೊತ್ತಾಗುತ್ತೆ ಮೊದಲಿದ್ದಕ್ಕೂ ಇವಾಗಿದ್ದಕ್ಕೂ ಇಬ್ಬರು ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಮತ್ತೆ ಏನು ಮಾಡಬೇಕು ಅಂತಂದರೆ ಈ ಥರ ಕಾಂಟೂರ್ ಸಿಕ್ಕಿಲ್ಲ ನನಗೆ, ಮೀನ್ ಇದು ಅದು ಪರವಾಗಿಲ್ಲ, ಅದು ಲಿಪ್ಸ್ಟಿಕ್ಕಲ್ಲೇ ನೀವು ಇದು ಮಾಡ್ಕೊಬೋದು. ಲಿಪ್ಸ್ಟಿಕ್ಕಲ್ಲಿ ನೀವು ಅದನ್ನ ಸರಿ ಮಾಡ್ಕೊಬೋದು. ಕಾಂಟೂರೇ ಇರಬೇಕು ಅಂತ ಏನಿಲ್ಲ, ಇಲ್ಲದಿದ್ದವರು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಅದನ್ನ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಒಂದು ಲಿಕ್ವಿಡ್ದು ಬ್ಲಷ್ ಒಂದಿದೆ ಮತ್ತು ಈ ಥರದೊಂದೈತೆ. ಸೊ ನಾನು ಲಿಕ್ವಿಡ್ಗೆ ಹೋಗ್ತೀನಿ. ಸರಿ, ಇದು ಬೇಡ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಲಿಕ್ವಿಡ್ ಬ್ಲಷ್ ಟ್ರೈ ಮಾಡೋಣ. ಸೊ ಈ ಥರ ಲಿಕ್ವಿಡು ಜಸ್ಟ್ 1 ಡ್ರಾಪ್ ಆರ್ 2 ಡ್ರಾಪ್. ಈ ಥರ ಪಿಂಕಿಶ್ ಕಾಣಕ್ಕಲ್ವಾ. ಚೆನ್ನಾಗಿ ಹಿಂಗೆ ಈ ಥರ ಅಪ್ಪರ್ ವೇಸಲ್ಲಿ ಹಿಂಗೆ ಮಾಡಿ. ನಿಮಗೆ ಕರೆಕ್ಟಾಗಿ ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ, ಈ ಥರ ಮಾಡಬೇಕು. ಹಂಗೆ
ಸ್ವಲ್ಪ ಚಿನ್ನ ಹತ್ರನೂ ಚೀಕ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ಹಿಂಗೆ ಆಯಿತು. ಹಿಂಗೆ ಸೊ ಹಿಂಗೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಈಗ ಮೇನ್ ಏನಪ್ಪ ಅಂತಂದರೆ ಐ ಮೇಕಪ್ ಹೋಗೋಣ. ಸರಿ, ಇನ್ನೊಂದು ಐತೆ ನೋಡ್ತದಲ್ಲ ಐ ಮೇಕಪ್ ಸ್ಮಾಲ್. ಸ್ಮಾಲ್ ಓಕೆ ನೋಡಿ, ಇದು ತೊಗೊತಾ ಇದ್ದೀನಿ. ಸೊ ಸ್ಪೈಡರ್ ವೆಬ್ದು ಹೌಸ್ ಅಲ್ವಾ ನಾನು ಮಾಡ್ತಾ ಇರೋದು, ಅದನ್ನ ಏನಂತಾರೆ ಅದೇನು ಗೊತ್ತಿಲ್ಲ ಸರಿಯಾಗಿ. ಸೊ ಅದಕ್ಕೆ ಈ ಜಾಗ, ಈ ಐಸ್ ಮೇಲೆ ನೀವು ಜಾಸ್ತಿ ಡಾರ್ಕ್ ಕಲರ್ಸ್ ಯೂಸ್ ಮಾಡಬಾರ್ದು. ಕಾಣಿಸ್ತೈತಾ ಹಿಂಗೆ? ಡಾರ್ಕ್ ಕಲರ್ಸ್ ಯೂಸ್ ಮಾಡಬಾರ್ದು. ಸೊ ಈ ಥರನೇ ತುಂಬ ಏನಂತಾರೆ ಬಟರ್ಫ್ಲೈಸ್ ಮತ್ತು ಲೀಫ್, ಫ್ಲವರ್ಸ್ ಅದೆಲ್ಲ ಹೇಗೆ ಬಿಡಿಸೋದು, ಹೇಗೆ ಡ್ರಾ ಮಾಡೋದು, ಹೇಗೆ ನೀವು ಮಾಡ್ರನ್ ಡ್ರೆಸ್ಸಸ್ಗೆ ಈ ಥರ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫೈನಲ್ ಲುಕ್ಕು ಕೂಡ ತೋರಿಸ್ತೀನಿ ನಾನು. ಸರ್ ನಾನು ಡಾರ್ಕ್ ಕಲರ್ಸ್ ತಗೊಳ್ತಾ ಇಲ್ಲ, ಒಂಥರ ಲೈಟಾಗೆ ತಗೊತಾ ಇದ್ದೀನಿ. ಯಾಕಂದರೆ ಇದ್ರ ಮೇಲೆ ಈ ಐಸ್ ಮೇಲೆ ತಿರ್ಗಾ ಇನ್ನೂ ಒಂದು 3 ಲೇಯರ್ಸ್ ಬರುತ್ತಲ್ವ, ಎಕ್ಸ್ಕ್ಯೂಸ್ ಮಿ, ಇನ್ನು 3 ಲೇಯರ್ಸ್ ಬರುತ್ತಲ್ವ, ಆವಾಗ ಅದೇನಾಗುತ್ತೆ ಅಂದರೆ ತುಂಬ ಆಗುತ್ತೆ. ಅಂದರೆ ತುಂಬ ಒಂಥರ ಆಗುತ್ತೆ. ಸೊ ಅದರಿಂದ ನಾವು ಲೈಟಾಗಿ ಇದು ಮಾಡೋಣ. ಕಾಣಿಸ್ತೈತಾ? ಇಷ್ಟ ಆಯಿತಾ? ಸೊ ಅದಾದಮೇಲೆ ಈ ಗೋಲ್ಡ್ ಕಲರ್ ಒಂಥರ ಲೈಟಾಗಿ ಗೋಲ್ಡ್ ತೆಗಿತಾ ಇದ್ದೀನಿ. ಜಸ್ಟ್ ಅರ್ಧ ಐಸ್ಗೆ ಮಾತ್ರ, ಫುಲ್ ಅಲ್ಲ. ಈ ಥರ ಜಸ್ಟ್ ಹಿಂಗೆ ಕಾಣಿಸ್ತೈತಾ? ಇಷ್ಟು ಸ್ವಲ್ಪ ಇದೇ ಗೋಲ್ಡನ್ನು ತಗೊಂಡು ಈ ಐಬ್ರೋಸ್ ಇದೆಯಲ್ಲ ಅಲ್ಲಿ ಹೈಲೈಟ್ ಮಾಡಿ. ಈ ಥರ ಹೈಲೈಟ್ ಮಾಡಿ ಐಬ್ರೋನ. ಇಲ್ಲೂ ಅಷ್ಟೇ ಹಿಂಗೆ ಎಲ್ಲದಕ್ಕೂ ಬ್ರಷ್ ತಗೊಳಕ್ಕಾಗಲ್ಲ, ಇಮ್ಮಿಡಿಯೇಟ್ಲಿ ನಿಮಗೆ ತೋರಿಸ್ಬೇಕು ಅಂತಂದರೆ. ಸೊ ಐಬ್ರೋಸ್ ಹಿಂಗೆ ಹೈಲೈಟ್ ಮಾಡೋದನ್ನ ನೋಡಿ, ಕಾಣಿಸ್ತಾ ಇರ್ಬೋದು. ನನಗೆ ಹೇಗೆ ಪ್ರಾಪರಾಗಿ ಬರುತ್ತೆ ಹಾಗೆ ತೋರ್ಸೋಕ್ಕಾಗೋದು. ನಾನು ಬೇರೆಲ್ಲ ಕಾಪಿ ಎಲ್ಲ ಮಾಡ್ಕೊಂಡೆಲ್ಲ ಮಾಡೋಕ್ಕಾಗೋದಿಲ್ಲ. ನಾನು ಯಾವ ಥರ ಮೇಕಪ್ ಅಪ್ಲೈ ಮಾಡ್ತೀನಿ ಆ ಥರ ನಾನು ನಿಮಗೆ ಸಿಂಪಲ್ಲಾಗೆ ತೋರಿಸ್ಕೊಡ್ತೀನಿ. ಈಸಿ. ಮೇಕಪ್ ಅಂದರೆ ತುಂಬ ಕಷ್ಟಪ್ಪ ಅಪ್ಲೈ ಮಾಡೋರಿಗೆ ಅಂತಂದವರು, ಸ್ಟಾರ್ಟಿಂಗ್ ಇರೋರು, ನಾನು ಹಂಗೆ ನೀವು ಮಾಡ್ಕೊಬೋದು. ಏನು ಇದ್ರನಾಗ ಏನಿಲ್ಲ, ಎಲ್ಲ ಕಲಿಯೋದೇ ಅಷ್ಟೇ. ಕಲಿಯೋದು ನಾವು ಎಷ್ಟು ಕಲ್ತ್ರೂ ಮುಗಿಯಲ್ಲ. ಸೊ ಅದರಿಂದ ಏನಾದರೂ ಒಂದು ಕಲಿಯೋದಿದ್ದೇ ಇರುತ್ತೆ. ಸೊ ಎಲ್ಲರಿಂದ ಯಾವುದಾದ್ರೂ ಒಂದು ಕಲಿಯೋದಿರುತ್ತೆ ನಮಗೆ. ಯಾರೇನು ಪರ್ಫೆಕ್ಟಾಗಿ ಏನು ಇಲ್ಲ. ಸೊ ಇದು ಇಷ್ಟ ಆಯಿತಾ? ಇನ್ನು ಇವಾಗ ಏನು ಮಾಡಬೇಕು ಅಂತಂದರೆ ಈ ಥರ ಕಲರ್ ಐ ಪ್ಯಾಲೆಟ್ಸ್ ಇರುತ್ತೆ ಐ ಮೇಕಪ್ದು. ಸೊ ನಾವು ಬ್ಲ್ಯಾಕ್ ಕಲರ್ ಸ್ಪೈಡರ್ದು ವೆಬ್ ತಾನೇ ಮಾಡ್ತಾ ಇರೋದು, ಇದು ಡ್ರಾ ಮಾಡ್ತಾ ಇರೋದು. ಸೊ ಅದರಿಂದ ಸ್ವಲ್ಪ ಲೈಟು ಇದು ಈ ಥರ ನನ್ನ ಹ್ಯಾಂಡ್ಸಲ್ಲೇ ತಗೊಂಡು ಪರ್ಪಲ್ ಇದೆಯಲ್ಲ, ಆ ಪರ್ಪಲ್ ಹೀಗೆ ಲೈಟಾಗಿ ಕೈಯಲ್ಲಿ ಕ್ಲೀನಾಗಿ ಅಪ್ಲೈ ಮಾಡಿ. ಒಂಥರ ವೆಲ್ವೆಟ್ ಪ್ಲಸ್ ಪರ್ಪಲ್ ಎರಡು ಮಿಕ್ಸ್ ಇದೆ ಇದು ಕಲರು. ನಿಮ್ಗೆ ಕಾಣಿಸ್ತಾ ಇದೆಯಾ? ಸ್ವಲ್ಪ ಕ್ಲೀನಾಗಿ ಇದು ಬ್ಲೆಂಡ್ ಮಾಡೋಣ ಆಮೇಲೆ. ಸೊ
ಕಾಣಿಸ್ತಾ? ಸೊ ಇದೇ ಕಲರ್ನ ಇಲ್ಲಿ ಕಣ್ಣು ಕೆಳಗಡೆ ಕಾಜಲ್ ಥರ ಅದು ಬ್ರಷಲ್ಲಿ ಮಾಡೋಣ, ನಿಮಗೆ ಕಾಣಿಸುತ್ತೆ ಅವಾಗ. ಸೊ ಇದು ಇಲ್ಲಿ ನನ್ನ ಕ್ಯಾಮ್ರಾ ನಿಮಗೆ ಕರೆಕ್ಟಾಗಿ ಇದು ಮಾಡ್ತಾಯಿತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಓಕೆ, ಸ್ವಲ್ಪ ಇಷ್ಟ ಆಯಿತಾ? ಇಷ್ಟ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಐಲೈನರ್ ತಗೊಂಡು ಡ್ರಾ ಮಾಡಬೇಕು. ಈಗ ಐಲೈನರ್ ತಗೊಂಡು ಡ್ರಾ ಮಾಡಿ. ಈಗ ಇಲ್ಲಿ ಈ ಐ ಮೇಕಪ್ಪು ಇದಾಗಿದ್ದರೆ, ಕಡಿಮೆ ಇದ್ದರೆ ನಾವು ಸ್ಪೈಡರ್ ವೆಬ್ ಇದು ಮಾಡುವಾಗ ಸೊ ಅಲ್ಲಿ ಸ್ವಲ್ಪ ಅದು ಹೈಲೈಟ್ ಆಗಿರುತ್ತೆ. ಸೊ ಐಲೈನರ್ ಹಾಕೋಣ. ನಿಮ್ಮನ್ನು ನೋಡಿ ಹಾಕ್ಕೊಳಕ್ಕಾಗಲ್ಲ. ಈಗ ಕ್ಲೀನಾಗಿ ಡ್ರಾ ಮಾಡಬೇಕು ವಿಂಗ್ಸ್. ಈ ವಿಂಗ್ಸ್ ಡ್ರಾ ಮಾಡಬೇಕಾದ್ರೇ ನನಗೆ ಯಾವಾಗಲೂ ಮಿಸ್ಟೇಕ್ ಆಗೋದು. ಸೊ ಇದು ಶಾರ್ಪಾಗಿರ್ಬೇಕು. ಈ ಥರ ಸ್ವಲ್ಪ ಇಲ್ಲಿ ಇದಾಯಿತು. ಸೊ ನೆಕ್ಸ್ಟ್ ಇದು ಕೂಡ ಹಾಕ್ತೀನಿ. ಸೊ ಈ ಕಡೆ ಎರಡು ಡ್ರಾ ಮಾಡಿದ್ದಾಯಿತು. ಸೊ ನೀವೇನು ಮಾಡಬೇಕು, ನೆಕ್ಸ್ಟು ಐಲೈನರ್ ತಗೊಂಡು ಇಲ್ಲಿ ಮೇಲೆ ವಿಂಗ್ಸ್ ಹೋಗೈತಲ್ವಾ, ನೀವೇನು ಮಾಡಬೇಕು, ಈ ಐಸ್ ಕೆಳಗಡೆ ಐತಲ್ಲ ಇದನ್ನು ಹಿಂಗೆ ಡ್ರಾ ಮಾಡಬೇಕು. ಅರ್ಥ ಆಯ್ತಾ? ಇದು ಹಿಂಗೆ ಹೋಗಿದೆ. ಸೊ ಈ ವಿಂಗ್ಸ್ನ ಹಿಂಗೆ ಮಾಡ್ಕೊಳ್ಳಿ. ಇದನ್ನು ಈ ಥರ. ಸೊ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಆಯ್ತಾ? ನಿಮ್ಮನ್ನು ನೋಡ್ಕೊಂಡು ಮಾಡಿದ್ರೆ ನನಗೆ ಬರೋಲ್ಲ. ಸೊ ಈ ಥರ ಹೇಳ್ಕೊಬೇಕು, ಆಯಿತಾ? ಸ್ಪೈಡರ್ ವೆಬ್ ಅಲ್ವಾ, ಸೊ ಅದರಿಂದ ನೀವು ಹೆಂಗೆ ಹೇಳ್ಕೊಂಡ್ರೂ ನಡೀತದೆ. ಸೊ ಸೆಂಟರಲ್ಲಿ ಇನ್ನು 2 ಲೈನ್ಸ್ ಹೇಳ್ಕೊಬೇಕು. ನಾನು ನಿಮಗೆ ಇದು ದೊಡ್ಡದಾಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗಬೇಕು. ಸೊ ನೋಡಿ, ಈ ಥರ ಡ್ರಾ ಮಾಡ್ಕೊಬೇಕು. ಸೊ ಇದು ಈ ಥರ ಯು ಶೇಪಲ್ಲಿ ಮಾಡ್ಕೊಳ್ಳಿ. ಈ ಥರ ಪ್ರಾಪರಾಗಿ ಬರ್ತಾ ಇಲ್ಲ ಅಂದ್ರೂ ನಡೀತತೆ. ಯಾಕಂದರೆ ಸ್ಪೈಡರ್ದು ವೆಬ್ಬೇನು ಅಷ್ಟೇನು ಪರ್ಫೆಕ್ಟಾಗಿರಲ್ವಲ್ಲ, ನೀವು ಹೆಂಗೆ ಡ್ರಾ ಮಾಡಿದ್ರೂ ನಡೀತತೆ. ಈ ಥರ ಕಾಣಿಸ್ತೈತಾ? ಸೊ ಕಾಣಿಸ್ತೈತಾ? ಸೊ ನಾನು ಹೇರು ಇವಾಗ ನೀವೇನು ಮಾಡಬೇಕು, ಇದು ಸೈಡಲ್ಲಾದರೆ ಅಷ್ಟು ಕಾಣಿಸಲ್ಲ. ಸೊ ಅಗೇನ್ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಐಲೈನರಲ್ಲಿ ಎಳ್ಕೊಳ್ಬೇಕು. ಸೊ ಹಾಗೆ ತಿರ್ಗಾ ಒಂದು ಲೈನ್ ಈ ಥರ. ಸೊ ಅಗೇನ್ ಯು ಶೇಪ್ ಎರಡಕ್ಕೂ ಈ ಥರ. ಸೊ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇರೋದು. ಸೊ ಅದಾದಮೇಲೆ ನೋಡಿ, ಇವರು ಐತಲ್ಲ ಈ ಥರ ಇಲ್ಲಿ ಕಣ್ಣತ್ರ
ಸೊ ಸಿ ಸ್ವಲ್ಪ ಇದು ಡ್ರೈ ಆಗಬೇಕು. ಥರ ಆಗಬೇಕು. ನೋಡಿ ಈ ಥರ ಸ್ವಲ್ಪ ಈ ಥರ ಸ್ವಲ್ಪ ಪರ್ಫೆಕ್ಟಾಗಿ ಮಾಡಬಾರ್ದು, ಈ ಥರ ಇರಬೇಕು. ಸೊ ಅದಾದಮೇಲೆ ಈ ಥರ ಮಾಡಬೇಕು. ಇಲ್ಲಿ ಯು ಶೇಪ್ ಕೊಟ್ಕೊಬೇಕು. ನೀವು ಫೈನಲ್ ಲುಕ್ಕು ಸೀರಿಯಸ್ಲಿ ಟ್ರಸ್ಟ್ ಮೀ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ಥರ ಟ್ರೈ ಮಾಡಬೇಕು. ಹಿಂಗೆ ತಮ್ಮನೇಲಿಗೆ ಓಕೆ ಆಯಿತಾ? ಇಷ್ಟ ಆಯಿತಾ? ಸೊ ನೀವು ಇಷ್ಟಕ್ಕೆ ಇದು ಮಾಡಬಾರ್ದು, ಸ್ಟಾಪ್ ಮಾಡ್ಬೋದು. ಸ್ವಲ್ಪ ಅದು ಡ್ರೈ ಆಗಬೇಕು ಈ ಥರ. ಸಾರಿ ಸ್ವಲ್ಪ ಅದು ಡ್ರೈ ಆಗಬೇಕು, ಯಾಕಂದರೆ ಅದರೊಳಗಡೆ ತಿರ್ಗಾ ಇದು ಮಾಡೋದಿದೆ, ಫಿಲ್ ಮಾಡೋದಿದೆ. ಸೊ ಓಕೆನಾ? ಅದು ನನಗಿವಾಗ ಡ್ರೈ ಆಗಲಿ, ನಾನು ಆಮೇಲೆ ನಿಮ್ಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಓಕೆಲ್ಲಪ್ಪ. ಸೊ ನಿಮ್ಮ ಕ್ರಿಯೇಟಿವಿಟಿನೇ ಆಯಿತಾ? ನಿಮ್ಗೆ ಹೆಂಗೆ ಇಷ್ಟ ಹಾಗೆ ನೀವು ಇದು ಮಾಡ್ಬೋದು. ನಾನು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ನೋಡಿ, ಈ ಥರ. ನಾವೇನು ರಿಯಲ್ಲಾಗಿ ಏನಿಲ್ಲ, ಅದ್ರಂಗೆ ಒಂದು ಇದು ಡಿಸೈನ್ ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಅದು ಈ ಥರ ಶೈನಿಂಗಾಗಿ ಕಾಣಬೇಕಲ್ವಾ? ಏನೋ ನಂಗೆ ಗೊತ್ತಿಲ್ಲ, ನನ್ನ ವೀಡಿಯೋ ಫುಲ್ಲು ಲಾಂಗ್ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಫಾಸ್ಟಾಗಿ ಮುಗಿಸೋಕ್ಕೆ. ಸೊ ಈಗ ನಿಮಗೆ ಗೊತ್ತಾಗ್ಬೋದು, ಇಲ್ಲಿ ಕಾಣಿಸ್ತೈತಾ ಸ್ವಲ್ಪ ಈ ಥರ. ಓಕೆ ಓಕೆ. ಆಮೇಲೆ ಹೇರ್ ಸ್ಟೈಲೆಲ್ಲ ಮಾಡಿದ್ಮೇಲೆ ಇದೆಲ್ಲ ನಮ್ಮದೆಲ್ಲ ಸೆಟ್ ಆದಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಐಸ್ ಇದೆಯಲ್ಲ, ಈ ಐಸ್ನ ಏನು ಮಾಡಬೇಕು ಅಂದರೆ ಹೈಲೈಟ್ ಮಾಡಬೇಕು. ಈಗ ಯಾವುದೇ ಹೈಲೈಟ್ ಮಾಡ್ತೀರಾ? ಅವ್ರು ನೀವು ಸ್ಯಾರಿ ವೇರ್ ಮಾಡ್ತಾಯಿದ್ರೆ ಸ್ಯಾರಿ ಕಲರು, ಸರಿ ಯಾವ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀರಾ ಆ ಕಾಸ್ಟ್ಯೂಮ್ ಕಲರ್ ನೀವು ಐಸ್ನ ಡಿಸೈನ್ ಮಾಡಬೇಕು. ಸೊ ನಾನು ರೆಡ್ ಕಲರ್ ವೇರ್ ಮಾಡ್ತಾಯಿದ್ದೀನಲ್ವಾ, ಸೊ ಅದಕ್ಕೆ ರೆಡ್ ಮ್ಯಾಚ್ ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ. ಸೊ ಇಷ್ಟ ಆಯಿತಾ? ಮತ್ತು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿದೆಯಲ್ಲ ಐಬ್ರೋ ಡೌನ್ ಇದೆಯಲ್ಲ, ಆ ಡೌನ್ ಏನು ಮಾಡಬೇಕು, ನೀವು ಬೇರೆ ಕಲರು ಹೈಲೈಟ್ ಮಾಡಬೇಕು. ಯಾವ ಕಲರ್ ಮಾಡ್ತೀರಾ ಅಂತಂದರೆ ಡಾರ್ಕ್ ಬ್ಲೂ ಬರ್ತದೆ. ಈ ಥರ ಡಾರ್ಕ್ ಬ್ಲೂ, ಈ ಥರ ನಿಮಗೆ ಡಾರ್ಕ್ ಬ್ಲೂ ಕಾಣಿಸ್ತೈತಾ ಈ ಜಾಗದಲ್ಲಿ? ಯಾಕಂದರೆ ಅದು ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ನೀವು ಡಿಫ್ರೆಂಟಾಗಿ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಓಕೆ, ಇಲ್ಲಿ ಐ ಕೆಳಗಡೆನೂ ಅಷ್ಟೇ. ಸೊ ಒಂದು ಐಸ್ ಅಲ್ವಾ, ನಡೀತದೆ. ಓಕೆ, ಈ ಥರ ಮಾಡ್ಕೊಬೇಕು. ಹಾಗೆ
ಅಲ್ಲಿ ಈ ಥರ ಮಾಡ್ಕೊಬೇಕು. ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದಲ್ವಾ. ಡಾರ್ಕ್ ಬ್ಲೂ ಥರನ ಡಾರ್ಕ್ ಪರ್ಪಲ್ ಏನೋ ತೊಗೊಂಡಿದ್ದೀನಿ ನಾನು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಕ್ಯಾಮ್ರಾದಲ್ಲಿ ಪರ್ಪಲ್ ಕಾಣಿಸ್ತಾ ಇದೆ, ಬಟ್ ನಾನು ತೊಗೊಂಡಿರೋದು ಡಾರ್ಕ್ ಬ್ಲೂ. ಸೊ ಇಷ್ಟಾಯಿತು. ಇಷ್ಟಾದಮೇಲೆ ಅಗೇನ್ ನೀವು ಗೋ ವಿತ್ ಗೋಲ್ಡ್ ಈ ಥರ ಗೋಲ್ಡ್. ಹೌದ್ರಾ? ಸೊ ಇದಾಗಿತ್ತು, ಇದು ಐ ಮೇಕಪ್ ಈ ಥರ ಆಗಿತ್ತು. ಹಾಗೆ ಇಷ್ಟು ಈ ಥರ ಇಷ್ಟಾಗಿತ್ತು. ಸೊ ಅಗೇನ್ ಬೇಗ ಲಿಪ್ ಲೈನರ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಯೂಸ್ ಮಾಡಿ. ಲಿಪ್ಸ್ಟಿಕ್ ಹಾಕೋದ್ಕಿಂತ ಮುಂಚೆ ಲಿಪ್ ಲೈನರ್ ಡ್ರಾ ಮಾಡಿ, ಓಕೆ. ಹಾಗೆ ನೀವೇನು ಮಾಡಬೇಕು ಅಂತಂದರೆ, ಆಯಿತು, ಇಷ್ಟ ಆಯಿತು. ಲಿಪ್ಸ್ಟಿಕ್ ಆಮೇಲೆ ಹಾಕೋಣ. ಸೊ ಇದು ಕಾಜಲ್ ಡ್ರಾ ಮಾಡೋಣ. ಫಾಸ್ಟ್ ನನ್ನ ವೀಡಿಯೋ ಲಾಂಗ್ ಆಗುತ್ತೆ ಅಂದ್ಕೊತೀನಿ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ವೀಡಿಯೋ ಅಂದಾಜು ಒಂದು ಎಷ್ಟು ಮಿನಿಟ್ಸ್ ಇರಬೇಕು ಅದು ಸಜೆಸ್ಟ್ ಮಾಡಿ. ನನಗೆ ಗೊತ್ತಿದ್ದರೆ ನನ್ನ ವೀಡಿಯೋ ನಿಮ್ಮ ಹತ್ರ ಬಂದು ರೀಚ್ ಆಗಿದ್ದರೆ ದಯವಿಟ್ಟು ಅದೊಂದು ಕೇಳ್ತೀನಿ ನಿಮ್ಮನ್ನು. ನಿಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಟ್ರೆ ತಪ್ಪೇನೂ ಇಲ್ಲ. ಸೊ ನಾನು ಮಾಮೂಲಿ ಇಲ್ಲಿ ದೃಷ್ಟಿ ಆಗಲಿದ್ದಂಗೆ ಇರೋಕ್ಕೆ ಒಂಚೂರು ಇಡ್ತೀನಿ. ಸೊ ಈಗ ಲಿಪ್ಸ್ಟಿಕ್ ಯಾವ ಕಲರ್ ಹಾಕೋಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನಾನು ಡಾರ್ಕ್ ಅಂದರೆ ಹೇಳೋದು ನಿಮಗೆ ಈ ಥರ ಈ ಕಲರ್ ಮೆರೂನ್ ಥರ. ಏನಪ್ಪ ಕ್ಯಾಮ್ರಾದಲ್ಲಿ ಎಲ್ಲ ರೆಡ್ ಹಾಕೊಂಡು ರಿಯಲ್ ಆಗಿ ಫಿಲ್ಟರ್ ಇಟ್ಟಿಲ್ಲ ನಾನು. ಇಷ್ಟು ಸೊ ಇಷ್ಟ ಆಯಿತು. ಸೊ ಅದಾದಮೇಲೆ ಏನಾದರೂ ಮಿಸ್ ಮಾಡ್ಕೊಂಡಿದ್ದೀನೋ ನನಗೆ ರಿಯಲಿ ಗೊತ್ತಾಗ್ತಾಯಿಲ್ಲ, ಕನ್ಫ್ಯೂಷನ್ ಆಗ್ತಾಯಿತ್ತು. ಏನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಓಕೆ, ಸ್ವಲ್ಪ ಈಗ ಏನು ಮಾಡಬೇಕು ಅಂದರೆ, ನೀವಾಗೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರ್ ತಗೊಂಡು ಎಲ್ಲೆಲ್ಲಿ ಬ್ಲರ್ ಆಗಿದೆ ಅಲ್ಲೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ತಿರ್ಗಿ ಓಕೆ, ಫಿನಿಶ್ ಆಯಿತು ಅಂದ್ಕೊತೀನಿ. ಓಕೆ, ಇದಕ್ಕೆ ಹೇರ್ ಸ್ಟೈಲು ತೋರಿಸ್ತೀನಿ ನಾನು ಹೇಗೆ ಮಾಡಬೇಕಂತ. ಅದು ಇದ್ರ ಜೊತೆ ಕಾಸ್ಟ್ಯೂಮ್ ಹಾಕ್ಕೊಂಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಏನಾದರೂ ಮರ್ತಿದ್ರೆ, ಏನು ಮರ್ತಿದ್ದೀನಿ ನಂಗೆ ಗೊತ್ತಾಗ್ತಾಯಿಲ್ಲ. ಈ ಲಿಪ್ಸ್ಟಿಕ್ಗೆ ಲಿಪ್ ಗ್ಲಾಸ್ ಹಾಕೋಣ. ಓಕೆ, ಕಂಪ್ಲೀಟ್ ಆಗಿದೆ. ಬಿಂದಿ ಇಲ್ದಿದ್ದಂಗೆ ಏನೋ ಒಂಥರ ಮಿಸ್ಸಿಂಗ್. ಸೊ ಅದರಲ್ಲಿ ಇದನ್ನು ಹಿಂಗೆ ಸ್ನೇಕ್ ಟೈಪ್ ಹಿಂಗೆ ಇಟ್ಕೊತೀನಿ. ವಾವ್, ನೈಸ್ ಅಲ್ವಾ? ಇವಾಗ ಚೆನ್ನಾಗಿದೆ. ಆಮೇಲೆ ಹೇರ್ ಸ್ಟೈಲು ಮತ್ತು ಕಾಸ್ಟ್ಯೂಮ್ ಜೊತೆ ಬರ್ತೀನಿ. ಓಕೆ, ಸಾರಿ ಗೈಸ್, ಒಂದು ಮರ್ತೋಯ್ತು. ಸೊ ಇದೆಲ್ಲ ಬೊಟ್ಟೆಲ್ಲ ಆರಿದ್ಮೇಲೆ, ಬಿಂದಿ ಎಲ್ಲ ಆರಿದ್ಮೇಲೆ, ಸೊ ಈ ಥರ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇದೆಲ್ಲ ಈ ಥರ ಕಾಣಿಸ್ತಾಯ್ತಾ? ಈ ಥರ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇರುತ್ತಲ್ಲ, ಈ ಥರ
ಸಿಲ್ವರ್ ಕಲರು. ಅವಾಗ ನೀವೇನು ಮಾಡಬೇಕು, ಇಲ್ಲಿ ಸ್ಟಿಕ್ ಮಾಡಬೇಕು. ಈ ಥರ ಇಲ್ಲಿಗೊಂದು ಸ್ಟಿಕ್ ಮಾಡಿದ್ರ ಮಾಡಿ ಕಣ್ಣೊಳಗಡೆ ಇಟ್ಕೊಂಡ್ಬಿಡ್ಬೇಡಿ. ಓಕೆ, ಯಾಕೆ ಹೇಳಿ, ಇದು ಅಯ್ಯಯ್ಯೋ ಕಣ್ಣು ಚುಚ್ಕೊತೀನಿ ನಾನು. ಓಕೆ, ಈಗ ಹೇರ್ ಸೆಟ್ ಮಾಡ್ಕೊಳ್ಬೇಕು. ಹೇರ್ ಸೆಟ್ ಮಾಡ್ಕೊಳೋದು ಈಸಿನೇ. ಇದಕ್ಕೆ ಸೆಟ್ ಮಾಡ್ಕೊಂಡಾದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಆಮೇಲೆ ಎಲ್ಲ ಆಯ್ತಲ್ವ, ಈಗ ನೀವೇನು ಮಾಡಬೇಕು, ಲೈಟಾಗಿ ದೂರದಿಂದ ಮೇಕಪ್ ಫಿಕ್ಸರ್ ಫಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಇಲ್ಲಾಂದರೆ ಇದೆಲ್ಲ ನಾವು ಇದೇನು ಮಾಡಿದ್ದೀವಿ ಮೇಕಪ್ ವೆಬ್ಬೆಲ್ಲ ಏನು ಮಾಡಿದ್ದೀವಿ ಆ ವೆಬ್ಬೆಲ್ಲ ಹೋಗ್ಬಿಡುತ್ತೆ. ಸೊ ನಾವು ಪರ್ಫೆಕ್ಟಾಗಿ ಮಾಡಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ಮಾಡಿದ್ದೀನಿ. ಸೊ ಕಾಸ್ಟ್ಯೂಮ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಗೆ ಒಳ್ಳೆಯ ಒಪಿನಿಯನ್ ನನ್ನ ವಿಡಿಯೋಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬರ್ತೀನಿ, ವೆಯ್ಟ್ ಮಾಡಿ. ಸೊ ಇದೊಂದು ಕ್ಲಿಪ್ಪಿಂಗ್ಸ್ ಬಿಟ್ಟೋಗಿತ್ತು, ಸೊ ಇದನ್ನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಕಾಸ್ಟ್ಯೂಮ್ ಆಗಿದೆ, ಮೊಬೈಲ್ ಬೀಳ್ತಾಯಿತ್ತು. ಈಗ ಫುಲ್ ಕಾಸ್ಟ್ಯೂಮ್ ಚೆಕ್ ಮಾಡೋಣ, ಬನ್ನಿ. ಇನ್ನೂ ನೆಟ್ಟೆಡ್ ಟೈಪ್ ಬೇಕು ಅಂತಂದರೆ ನೀವು ಇದು ಮಾಡ್ಕೊಬೋದು, ಯಾವುದಾದ್ರೂ ತೊಗೊಂಡು. ನಾನು ನಾರ್ಮಲಾಗಿ ಸಿಂಪಲಾಗಿ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆ ಈ ಥರ ಬೂಟ್ಸ್ ಹೈಯಾಗಿರೋದು ನಾನು ಇದು ಮಾಡಿದ್ದೀನಿ. ಸೊ ಈ ಥರ ಚೆನ್ನಾಗಿದೆಯಾ ಕಮೆಂಟ್ ಮುಖಾಂತರ ಹೇಳಿ, ಮತ್ತೆ ಸಿಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ವಿಡಿಯೋದಲ್ಲಿ ಏನಾದರೂ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಬಾಯ್.